ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಆಡಿಯೋ ನಿಮ್ಗೆ ಕೇಳಿಸ್ತಿಲ್ಲೋ ಗೊತ್ತಿಲ್ಲ, ಸಾರಿ. ಸ್ವಲ್ಪ ಟ್ರಾವೆಲ್ ಆಗ್ತಿರುತ್ತಲ್ವ, ಹಂಗಾಗಿ ಆ ಸೌಂಡಿಗೆ ಕೇಳಿಸ್ತಿಲ್ಲ ಅಂದರೆ ವಿಚಾರ ಮಾಡ್ಕೊಬಿಡಿ. ಸೊ ಇವತ್ತಿನ ಬ್ಲಾಗ್ ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ಇರುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ಕ್ಯಾಮ್ನಗರಕ್ಕೆ ಮತ್ತೆ ಅರೈವಲ್ ಆಗಿದ್ದೀನಿ. ಸೊ ಮತ್ತು ಇವಾಗ ಬ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ನಾನು ನೆನ್ಸ್ಕೊಂಡು ಓಕೆ. ಸೊ ಇವಾಗ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನಗರಕ್ಕೆ ಬಂದಿದ್ದೀನಲ್ವ, ಈಗ ದಿವಾಲಿ ಟೈಮಲ್ಲಿ ಬಂದಿದ್ದೀನಿ. ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ. ಸೊ ಏನೇನು ಶಾಪಿಂಗ್ ಮಾಡ್ತೀನಿ ಬರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಮೋರ್ ಮಾಡ್ತಾರೆ, ಅದು ಇದೆಲ್ಲ ಶಾಪಿಂಗ್ ಮಾಡಾಯಿತು. ಫೈನಲಿ ಶಾಪಿಂಗ್ ಮಾಡಿ ಮುಗಿಸ್ದೆ, ಹೋಗ್ತಾ ಇದ್ದೀವಿ. ಸೊ ಯಾರೋ ಸಿಕ್ಕಿದ್ರು, ಮಾತಾಡಿದ್ರು. ಇನ್ನು ನಗರದ MLAs ಇದ್ದಾರಲ್ಲ, ಅವರ ಅಪ್ಪ ಅವ್ರು ಸಿಕ್ಕಿದ್ದಾನೆ ಮಾತಾಡ್ಸೋರು. ಅದನ್ನು ಆ್ಯಡ್ ಮಾಡೋದು ಬಂದ್ಕೊಂಡೆ ಮಾತಾಡ್ತಿದ್ರಲ್ಲ, ಹೇಗೆ ವಿಡಿಯೋ ಮಾಡೋದು ಸಡನ್ ಆಗಿ ಅವರು ಅರ್ಜೆಂಟಲ್ಲೆಲ್ಲೋ ಹೋಗ್ತಿದ್ರು ಸರ್. ಅದಕ್ಕೆ ಆಯಿತು. ಸೊ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನು ಪರ್ಚೇಸ್ ಮಾಡಿದೆ ಎಲ್ಲ ತೋರಿಸ್ತೀನಿ ನೋಡಿ. ನನಗೆ ವ್ಯೂ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಇಲ್ಲಿನ ಗ್ರೀನ್ ವೆದರಿ ವ್ಯೂ ಇದೆಲ್ಲ ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥದ್ದು. ಅಲ್ಲಿ ಕಾಣಿಸ್ತಿದೆಯಲ್ಲ ಹೊಳೆ, ಅದನ್ನು ನಮ್ಮ ಥಾಟಿಗೆಲ್ಲ ನೀಟ್ ಆಗುತ್ತೆ. ನಮ್ಮ ಗದ್ದೆಗೆಲ್ಲ ನೀಟ್ ಆಗುತ್ತೆ. ಅಲ್ಲಿನ ಹೊಳೆ ಇದೆಯಲ್ಲ ನಮ್ಮ ಗದ್ದೆ ಹತ್ರ, ಅದೇ ಅಲ್ಲ ಇಲ್ಲೆಲ್ಲ ಬರೋದು ಅದೇ. ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಮನೆಗೆ ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ನೋಡಿ. ದಿಸ್ ಇಸ್ ಮೈ ನ್ಯೂ ಔಟ್ಫಿಟ್. ಸೊ ಇವಾಗ ಊಟ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫ್ರೆಶ್ ಆಗಿ ನಮ್ಮ ತಾತಂಗೆ ಸ್ವಲ್ಪ ಊಟ ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ಡಿಸೆಂಬರ್ ರೈಸ್, ಅದು ಗ್ರೇಣೆಕಾಳು ಪಲ್ಯ. ಬೆಳಗ್ಗೆ ಸ್ವಲ್ಪ ರೊಟ್ಟಿ ಇತ್ತಂತೆ, ನಂಗೆ ರೊಟ್ಟಿ ಫೇವ್ರೇಟ್ ಅಂತ ತಿಂತೀನಿ. ಊಟ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಸೊ ಇವತ್ತು ಏನಂತದೆಲ್ಲ ತೋರಿಸೋಣ ಅಂತ ಪ್ಯಾಕ್ ಮಾಡಬೇಕಾದ್ರೆ ಮನೆಯಿಂದ ಇದು ಒಂದು ಪೌಚ್ ಇತ್ತು. ನಾನು ಮೈಸೂರಲ್ಲಿ ತೊಗೊಂಡಿದ್ದೆ, ಸಂದಿಲ್ ಕುಮಾರಲ್ಲಿ. ಇಲ್ಲೆಲ್ಲ ಹೊರಗಡೆ ಹೋದಾಗ ಅಥವಾ ಪಾಕೆಟ್ ಮನಿಯಲ್ಲ ಇಡೋಕ್ಕೆ ಚೆನ್ನಾಗಿದೆ ಪೌಚ್. ಸೊ ಇದೊಂದು ಪೌಚ್ನ ಪರ್ಚೇಸ್ ಮಾಡಿ ಆಲ್ರೆಡಿ 2 years ಆಯಿತು. ಬಟ್ ಅದರ ಕ್ವಾಲಿಟಿ ಸೂಪರ್ ಇದೆ, ಕ್ವಾಲಿಟಿ ವೈಸ್ ಹೇಳ್ಬೇಕಾದ್ರೆ. ಮತ್ತು ಯಾವಾಗಲೂ ನನ್ನ ಫೇವರೇಬಲ್ ಇದೊಂದು ರೋಲ್ ಆನ್ ಕ್ಯಾಲ್ಮೀಸಿ ಅವ್ರದ್ದು. ಇದು ಬಳಸ್ತಿದ್ದೀನಿ, ಆಲ್ಮೋಸ್ಟ್ ಆಫ್ ಕಲೆಗಾಗಿ ಬಂದಿದೆ. ಸೊ ಅದೊಂದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಸ್ಪೆಷಲ್ ಪ್ರಾಡಕ್ಟ್ಸ್ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ. ಪ್ರಾಡಕ್ಟ್ಸ್ ಇದೆ, ನಾನು ಫುಲ್ ಕಂಪ್ಲೀಟ್ ಲುಕ್ಸ್ನ ಮಾಡ್ತೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ಸ್ ಬಗ್ಗೆ ಇವಾಗ ಹೇಳ್ತೀನಿ, ಅದರ ಯೂಸಸ್ ಏನು, ಅದ್ರ ಎಫೆಕ್ಟ್ ಏನು ಬಳಸೋದ್ರಿಂದ ಅಂತ ಎಲ್ಲ. ಸೊ ಈ ಫಸ್ಟ್ ಬಳಸ್ತಿರೋ ಪ್ರಾಡಕ್ಟ್ ಬಂದುಬಿಟ್ಟು ನೋಡಿ, ಮಮ್ಮ ಅರ್ತ್ ಅವ್ರದ್ದು ಮಾಯಿಶ್ಚರೈಸರ್ ಬಳಸ್ತಿದ್ದೀನಿ. ನ್ಯಾಚುರಲ್ ಕೂಲ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ಬಳಸೋಕ್ಕೆ, ಆ್ಯಕ್ಚುಲಿ ಮಾಯಿಶ್ಚರೈಸ್ ಆಗಿರುತ್ತೆ. ಸೊ ನಾವೇ ತೊಗೊಂಡಿರ್ಲಿಲ್ಲ ನೋಡಿ, ತುಂಬ ಫಾರ್ಮಲೆಟಿಕ್ ಆಗಿರುತ್ತೆ ಮತ್ತು ತುಂಬ ಜೆಂಟಲ್ನೆಸ್ ಸಹ ಕೊಡುತ್ತೆ. ನಿಮ್ಮ ಸ್ಕಿನ್ ತುಂಬ ಬ್ರೈಟಾಗಿರುತ್ತೆ. ಮತ್ತು ಪರ್ಫ್ಯೂಮ್ ಸಹ ತುಂಬ ಸೂಪರ್ ಆಗಿದೆ. ಸೊ ಇದು ಫೇಸಿಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲದೆ ಬಳಸ್ಬೋದು. ನಿಮಗೆ ಗ್ಲೋಯಿಂಗನ್ನು ಕೊಟ್ಟು ನಿಮ್ಮ ಫೇಸ್ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ತುಂಬ ಇದೆ, ಸೇಫ್ ಅಂತ ಸಹ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಫೇಸ್ ವಾಶ್. ಇದು ಸಹ ಮಮ್ಮ ಅರ್ಥದ್ದು ವಿಟಮಿನ್ ಸಿ. ಇಟ್ ಹೆಲ್ಪ್ಸ್ ಇನ್ ಬ್ರೈಟ್ಸ್ ಯೋರ್ ಗ್ಲೋಯಿಂಗ್ ಸ್ಕಿನ್. ಮತ್ತು ಟರ್ಮರಿಕ್ ರಿಸೀವ್ ಯುವರ್ ನ್ಯಾಚುರಲ್ ಗ್ಲೋ ಆ್ಯಂಡ್ ಜೆಂಟಲ್ನೆಸ್. ಸೊ ಇದನ್ನು ನಾನು ಬಳಸ್ತಿದ್ದೀನಿ. ಸೊ ಇದ್ರದ್ದು ಒಂದು ಡೆಮೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ಯಾಲ್ಮೀಸಿ ಅಂತಂದರು. ಯಾರಿಗೆ ಓವರ್ ಸ್ವೆಟ್ ಆಗ್ತಿರುತ್ತೆ ಅದನ್ನು ಬಳಸಿ. ಮತ್ತು ಇದು ತುಂಬ ಹಾರ್ಮ್ಲೆಸ್ಸಿಂದ ಪ್ರೊಟೆಕ್ಟ್ ಆಗಿರುತ್ತೆ, ತುಂಬ ಗುಡ್ ಫಾರ್ ಯುವರ್ ಸ್ಕಿನ್ಸ್. ಮತ್ತು ಯಾವುದೇ ರೀತಿ ಎಫೆಕ್ಟ್ ಸಹ ಆಗೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪರ್ಫ್ಯೂಮ್. ಇದು ವಾಶ್ರೂಮ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಸೊ ಇದು ಡಿಗ್ರೇನ್ ಸ್ಮೆಲ್ ತುಂಬ ಚೆನ್ನಾಗಿದೆ. ಲೈಕ್ ದಿ ಸ್ಮೆಲ್ ಮೋರ್. ಬಾಟಲ್ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿದ್ರೆ ನೋಡಿ, ನಾನು ಜಸ್ಟ್ ತೊಗೊಂಡಿದ್ದೆ 5 ಪ್ರಾಡಕ್ಟ್ಸ್. 5 ಪ್ರಾಡಕ್ಟ್ಸಿಂದ ನನಗೆ 524 rupees ಆಗಿದೆ. ಸ್ವಲ್ಪ ಬಿಂದೀಸ್, ಕ್ರಂಚೀಸ್, ಕ್ಲಿಪ್ಸ್ ಎಲ್ಲ ತಗೊಂಡು ಫ್ರೆಂಡ್ಸ್. ನಮ್ಮ ಬಬ್ಲು ಬಂದವನೆ. ಬಬ್ಲು ಹಾಯ್ ಮಾಡು. ಬಬ್ಲು ಹಾಯ್ ಮಾಡು. ಶುಂಠಿಯ ಹಾರ್ವೆಸ್ಟ್ ಮಾಡಿದೆ. ನಾನು ಲಾಸ್ಟ್ ಟೈಮ್ ರಜೆಗೆ ಬಂದಾಗ ನೆಟ್ಟೋಗಿದ್ದೆ, ಮೊಳಕೆ ಬಂದಿದ್ದು ಮನೇಲಿತ್ತು ಅಂತ. ಅದು ಒಂದೇ ನೆಟ್ಟಿದೆ, ಈಗ ಸುಮಾರು ಇಷ್ಟೊಂದು ಸಿಕ್ತು. ಅದಕ್ಕೆ ಇವತ್ತು ಅದು ಹಾಗೆ ಹಾಕಿದ್ದು ಅಂದ್ರೆ ಸ್ವಲ್ಪ ಅದೆಲ್ಲ ಇದಿರುತ್ತಲ್ಲ ಅದ್ರ ಎಲೆ, ಅದೆಲ್ಲ ಗ್ರೋ ಆಗಿ ಒಣಗಬೇಕಂತೆ. ಅದು ಒಣಗಿದ ಮೇಲೆ ಅದನ್ನು ನಮ್ಮ ಅಜ್ಜಿ ಕಿತ್ತಿದ್ದಾರೆ. ಕಿತ್ತಿದ ಮೇಲೆ ಟೈಮ್ ಸಿಕ್ಕಿಲ್ಲ ತೆಗಿಯೋಕ್ಕೆ. ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಶುಂಠಿ. ಸೊ ಇವಾಗ ಈ ಶುಂಠಿ ಮಾಡಿದ್ಮೇಲೆ ಇವಾಗ ಅದ್ರ ಪ್ಲೇಸಾಗಿ ಇನ್ನೊಂದು ನೆಟ್ಟಿದ್ದೀನಿ. ಬಂದಿದ್ದಾರೆ ನೋಡಿ, ಇವಾಗ ಇದೇ ಫೋಟೋದಲ್ಲಿ ನೆಟ್ಟಿದೆ. ಇವಾಗ ಸ್ವಲ್ಪ ಬೆಳ್ಳುಳ್ಳಿಗೆ ಮೊಳಕೆ ಬಂದಿದ್ದಿತ್ತು. ಸೊ ಒಂದೇ ಒಂದು ಇತ್ತಲ್ಲ ಅಂದ್ಬಿಟ್ಟು ಅದೊಂದು ನೆಟ್ಟಿದ್ದೀನಿ. ಅದೇನೋ ಪ್ಲಾಂಟ್ ಅದ್ರಲ್ಲಿ ಒಂದು ಬದನೆಕಾಯಿ ಗಿಡ ಇದೆ ಅಷ್ಟೇ. ಇನ್ನೆಲ್ಲ ಫ್ಲವರ್ಸ್ ಎಲ್ಲ ಹಾಕಿದೆ, ಹೋಗಿದೆ. ಆರ್ಸ ಇದೆ ಕಾಣಿಸ್ತಿಲ್ಲ. ಬದನೆಕಾಯಿ ಜೊತೆ ಬೆಳೆದು ಬಿಟ್ಟಿದೆ. ನೆಡಬೇಕು ನೋಡಿ ನಮ್ಮ ಸೈಟ್ ಸಿಕ್ಕಿದ್ದು ಹಾರ್ವೆಸ್ಟ್ ಮಾಡೋಣ.
ಅಂತೆಲ್ಲ ಮಾಡ್ಕೊಂಡು ಈಗ ಕೂತ್ಕೊಂಡೆ. ಬನ್ನಿ, ಈಗ ಕಾಲಲ್ಲೆಲ್ಲ ನೀರು ಬಂದಿತ್ತು. ಹೋಗೋಕ್ಕೆ ಭಯ ಹಾವಿರುತ್ತೆ ಅಂತ ಹೋಗಿಲ್ಲ, ಬಟ್ ಇಲ್ಲಿಂದ ತೋರಿಸ್ತೀನಿ. ಅಷ್ಟೊಂದೇನಿಲ್ಲ, ಸ್ವಲ್ಪ ಬಂದಿದೆ. ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮವ್ರದ್ದೇ ಗಾರ್ಡನ್ನ. ಬಟ್ ಇಲ್ಲಿ ನಾವೆಲ್ಲ ಚಂಡಿ ಸೂಸಿ ಅದು ಇದೆಲ್ಲ ಹಾಕಿದ್ವಿ. ಏನಾಯ್ತು ಗೊತ್ತಿಲ್ಲ, ಬಟ್ ನಾವು ಇಲ್ಲೆಲ್ಲ ಚಂಡಿ ಸೂಸಿ ಹಾಕೊಂಡಿದ್ವಿ. ನಾವು ಅಜ್ಜಿ ನಾವೆಲ್ಲ ಇಲ್ಲಿ ನೋಡಿ, ಇವೆಲ್ಲ ಒಳ್ಳೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟವ್ರೆ. ಇದು ನಮ್ಮದು ದಾಸವಾಳ ಕವಳೆ, ಎಲ್ಲ ಕವಳೆ ಈಗ ಕವಳೆ ಉಂಟು. ಸೊ ಬನ್ನಿ, ಈಗ ಅಷ್ಟು ಸೆತ್ತಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ ನೋಡಿ, ಆರಾಮಾಗಿದೆ. ಸುತ್ತ ಆಲೂಗರೆಲ್ಲ ಒಂದಿಷ್ಟೇ ಬಿಟ್ಕೊಂಡಿದ್ದಾರೆ. ಇದೊಂದು ಬದ್ನೆ ಗಿಡ ಎಲ್ಲ ಬಿಟ್ಟಿದ್ದಾರೆ, ಒಂದು ಹಸುವಾಳದ ಗಿಡ ಇತ್ತು ನೋಡಿ, ಇಷ್ಟು ಚಂದ ಇದೆ. ಅದಾದಮೇಲೆ ಇಲ್ಲಿ ಅಷ್ಟೇ ಬದನೆಕಾಯಿ ಎಲ್ಲ ಅಷ್ಟೇ ಮಾಡ್ತಾರೆ. ಅವರೇ ಬದನೆಕಾಯಿ ಎಲ್ಲ ಬೆಳೆಸ್ತಿದ್ದಾರೆ ನೋಡಿ. ಇದು ಗ್ರೀನ್ ಬದನೆ ಅಂತಾರಲ್ಲ ಇಲ್ಲಿ ಇದು. ಮತ್ತು ಇಲ್ಲಿ ಫ್ಲವರ್ ಹಾಕಿದ್ದಾರೆ ನೋಡಿ, ಇದು ಸೇವಂತಿಗೆ. ಈ ಕಲರ್ ಸೇವಂತಿಗೆ ಚೆನ್ನಾಗಿರುತ್ತೆ ಒಂಥರ. ಮತ್ತು ಚೆಂಡು ಅದು ಇದು ಎಲ್ಲ ಆಲ್ಮೋಸ್ಟ್ ಇಲ್ಲಿದೆ. ಇಷ್ಟು ಗುಲಾಬಿ ಗಡ್ಡೆ, ಇನ್ನೂ ಗುಲಾಬಿ ಬಿಟ್ಟಿಲ್ಲ, ಬಿಡ್ಬೋದು. ಇನ್ನು ಈ ಕಡೆ ಮಂದಿಗೆ ಇಂಥ ಇದು ವಿಲೇಜಿಲ್ಲ. ಈ ಕಡೆ ಬಂದರೆ ಇದು ತೊಂಡೆಕಾಯಿ ಅಂತಾರಲ್ಲ, ಅದು ಒಪ್ಪಿಸಿದ್ದಾರೆ. ಅದು ಬರೋದಕ್ಕೋಸ್ಕರ ಹಬ್ಸ್ತಿದ್ದಾರೆ. ಅಲ್ಲೂ ಒಂದು ಆಳುಗಳ ಇದೆ, ಅಲ್ಲೂ ಸುಮಾರು ನಮ್ಮ ದೊಡ್ಡಮ್ಮ ಹೂವೆಲ್ಲ ಹಾಕೊಂಡವ್ರೆ ನೋಡಿ. ಇಲ್ಲಿ ಗುಲಾಬಿ ಕಡ್ಡಿ, ಸೇವಂತಿಗೆ, ಮಲ್ಲಿಗೆ, ಬದನೆ ಗಿಡ ಸುಮಾರಿದೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಂಗೆ ಬಿಡ್ತಾರೆ, ಹಾರ್ವೆಸ್ಟ್ ಮಾಡ್ತಾರೆ ನೋಡಿ. ಹಸಿಮೆಣಸಿನ್ಕಾಯಿ ಗಿಡ ತುಂಬ ಇದೆ. ನೀನೇ ಕಿತ್ಕೊ ಅಂತಲೇ ಹೇಳಿದ್ರೆ ಅದಕ್ಕೆ ನಾನೇ ಕಿತ್ಕೊಂಡು ಹಾರ್ವೆಸ್ಟ್ ಮಾಡ್ತೀನಿ ನೋಡಿ. ನನಗೆ ಹಾರ್ವೆಸ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಏನೇ ಇರಲಿ ಸ್ವಲ್ಪ ಹಾರ್ವೆಸ್ಟ್ ಮಾಡಿದಾಗ ಖುಷಿಯಾಗುತ್ತೆ, ಬಿಕಾಸ್ ಚೆನ್ನಾಗಿರುತ್ತಲ್ವ ಹಾರ್ವೆಸ್ಟ್ ಮಾಡೋದಕ್ಕೆ. ಸೊ ಇದು ಹಾರ್ವೆಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಹಸಿರು ಮೆಣಸಿನ್ಕಾಯಿ ಒಂದಿಷ್ಟು ಸಿಗ್ತಾ ಅಡುಗೆ ಆಯ್ತವೆ, ಹಾಗಾಗಿ ಬೆಳೆಸಿದ್ದಾರೆ ನಮ್ಮ ದೊಡ್ಡಮ್ಮವ್ರಂತೂ. ಹೂವು ತುಂಬ ಚೆನ್ನಾಗಿದೆ. ಕವಳೆ ಮಗ್ಲಲ್ಲೇ ನೋಡಿ, ಇಲ್ಲಿ ಕವಳೆ ಸ್ಟ್ರೀಟ್ಸ್ ಹೋಗ್ತಾ ಇರುತ್ತೆ. ಇವ್ರು ನಮ್ಮ ತಾತ ನೋಡಿ, ದಸಿ ಕೊಡ್ತಾ ತಾತ. ಇಷ್ಟು ವಯಸ್ಸವರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮನುಷ್ಯ. ಮತ್ತು ಇಲ್ಲಿ ನೋಡಿ ಹೊಳೆಲೆಲ್ಲ ಹೋಗ್ತಿದೆ. ಸೊ ಹಾಗೆ ನನ್ನ ಕಾರ ಹತ್ರ ನಮ್ಮ ಅತ್ತಿಗೆ ಎಲ್ಲ ತೋಟಕ್ಕೆ ಬರ್ತೀಯ ಅಂತ ನಾನು ಹೋಗಲಿಲ್ಲ. ಬಟ್ ಅವ್ರದ್ದು ಫ್ಲವರ್ಸ್ ಹಾಕಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಕಣ್ಣು ನೋಡೋದಕ್ಕೆ. ಸೊ ನೋಡೋಣ ಅಂತ ಬಂದರೆ ಚೆಂಡು ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ದೀಪಾವಳಿ ಈಗೆಲ್ಲ ನೋಡಿ. ನಮ್ಮ ದೊಡ್ಡಮ್ಮ ಹಾಕ್ಬಿಟ್ಟೋಗಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ನೋಡೋಕ್ಕೆ ಖುಷಿಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಸ್ವಲ್ಪ ನಿಮಗೂ ತೋರಿಸೋಣ ಅಂತ ಬಂದಿದ್ವಿ ನೋಡಿ. ಇದು ಇಲ್ಲಿ ಭಾಳ ಗಿಡ ಎಲ್ಲ ಹಾಕೊಂಡಿದ್ದಾರೆ. ಇದೆಲ್ಲ ಬೇರೆಯವರು. ಇದೇ ನಾವು ಹಾಲು ಕರೆದಿಲ್ಲ ಹಾಕೋದು ಡೈರಿ ಇಲ್ಲೇ ಇದೆ. ಇಷ್ಟು ಅಂತ ಮನೆ ಇದು. ನಮ್ಮ ಮನೆ, ನಮ್ಮ ದೊಡ್ಡಪ್ಪ ಅವ್ರ ಮನೆ ಮುಂದುಗಡೆ ಸ್ವಲ್ಪ ಇದೆ. ಅದರಲ್ಲಿ ಇವರೇ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ ಪಾತ್ರೆ ತೊಳೆಯೋಕೆ ಹೋದರು. ನಾನು ಅಷ್ಟೊತ್ತಿಗೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಬರ್ತೀನಿ. ಈಗ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಬಂದೆ. ಅಜ್ಜಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಬೇಕು ಅಂತಿತ್ತು. ಮತ್ತೇನು ನಾಳೆ ಟೈಮ್ ಇಲ್ಲ ಅಂದ್ಬಿಟ್ಟು ಎಲ್ಲ ಇವಾಗ ಕ್ಲೀನ್ ಮಾಡ್ತೀನಿ. ಬನ್ನಿ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ನೋಡಿ. ಎಷ್ಟು ಗಲೀಜಾಗಿದೆ ಅಂದರೆ ಇದನ್ನೆಲ್ಲ ಆರ್ಗನೈಸ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಫ್ರಿಡ್ಜನ್ನ ಇವತ್ತು ಕ್ಲೀನ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಇದು ಪುಲ್ ಔಟ್ ಡೈಲಿ ಜಾಸ್ತಿ ವೆಯ್ಟ್ ಇರೋಂಥದ್ದು ಇಟ್ಬಿಡಿ, ವೆಯ್ಟ್ಲೆಸ್ ಇಡಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನೇ ಕಾಳು ಬೇಕಾಗಿರೋದನ್ನೆಲ್ಲ ಇಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ನ ಕೆಳಗಡೆ ಇಡಬೇಕು. ಮತ್ತು ಇಲ್ಲಿ ಸ್ಪೈಸಸ್ ಇರುತ್ತಲ್ಲ ನಿಮ್ಮನೆ, ಅದನ್ನು ಇಲ್ಲಿ ಇಟ್ಕೊಳ್ಳಿ. ಮತ್ತು ಫ್ರೀಝರಲ್ಲಿ ಐಸ್ ಕ್ರೀಮ್ಸ್ ಆ ಥರ ಇಡಬೇಕು. ನಮ್ಮನೆ ಆ ಥರ ಏನು ಜಾಸ್ತಿ ಇಡಲ್ಲ, ಅದಕ್ಕೆಲ್ಲ ಹಾಗೆ ಇದೆ. ಸೊ ಬನ್ನಿ ಇವಾಗ ಫೇಸ್ ವಾಶ್ ಜನ ಕೇಳ್ತಿದ್ರಿ, ನಿಮ್ಮ ಥರ ನಮಗೂ ಸಹ ಫೇಸಸಲ್ಲಿ ಗ್ಲೋ ಬರಬೇಕು, ಮತ್ತು ನೋಡಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಆ ಥರ ಎಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಮಮ್ಮಾರ್ಥವರ ವಿಟಮಿನ್ ಸಿ ಫೇಸ್ ವಾಶ್ನ ಬಳಸಿ ನನ್ನ ಫೇಸಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈಗಲೂ ಅಷ್ಟೇ ಸ್ವಲ್ಪ ಪಿಂಪಲ್ಸ್ ಎಲ್ಲ ಹಾಗೇ ಉಂಟು. ಸೊ ಅದು ಕಡಿಮೆ ಆಗ್ತಿದೆ, ಇನ್ನೂ ಜಾಸ್ತಿ ಆಗಿತ್ತು, ಬಟ್ ಸ್ವಲ್ಪ ಕಡಿಮೆ ಆಗಿದೆ ಫೇಸ್ ವಾಶ್ ಬಳಸಿದಾಗಲಿಂದ. ಸೊ ಈಸಿ ಬಳಸೋರಿಗೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಇದರಲ್ಲಿ ಫೇಸ್ ವಾಶ್ ಮಾಡಿ ಫಾರ್ ಡೈಲಿ ಟ್ವೈಸ್ ಈ ಥರ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಈ ಥರ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಏನೇ ಇದ್ರೂ ಸಹ ಕಡಿಮೆಯಾಗಿ ನಿಮಗೆ ಗ್ಲೋ ಸ್ಕಿನ್ನ ತಂದುಕೊಡೋದು. ಸೊ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬಂದರೆ ಸ್ವಲ್ಪ ಗ್ಲೋ ಆ್ಯಂಡ್ ಫ್ರೆಶ್ ಆಗಿ ಕಾಣಿಸ್ತಿತ್ತು. ಸೊ ಬನ್ನಿ ರೆಡಿ ಆಗೋಣ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋತೀನಿ. ಫೇಸ್ ವಾಶ್ ಆಯ್ತಲ್ವಾ, ಸೊ ಇವಾಗ ಸ್ವಲ್ಪ ಕ್ರೀಮ್ ಹಚ್ತೀನಿ. ನಾನು ಇಲ್ಲಿ ಮಮ್ಮಾರ್ಥವರ ವಿಟಮಿನ್ ಸಿ ಕೋಲ್ಡ್ ಕ್ರೀಮ್ನ ಹಾಕ್ತಿದ್ದೀನಿ ನೋಡಿ. ಆಲ್ರೆಡಿ ನಾನು ಬಳಸ್ತಿದ್ದೀನಿ. ತುಂಬ ಇದು ವೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ ಕ್ರೀಮ್ ಇರುತ್ತೆ. ಇದು ಫೇಸ್ ಮೇಲೆ ಹಚ್ಚೋದು ತುಂಬ ಸುಲಭ ಮತ್ತು ತುಂಬ ಗ್ಲೋ ಇನ್ಸ್ಟೆಂಟ್ ಕೊಡುತ್ತೆ. ನಾನು ಇದನ್ನು ಪ್ರತಿದಿನ ಬಳಸ್ತಿರ್ತೀನಿ ಫಾರ್ ಯುವರ್ ನ್ಯಾಚುರಲ್ ಗ್ಲೋ. ನೋಡಿ, ಇದು ಬಳಸ್ತಾ ಇಷ್ಟು ನ್ಯಾಚುರಲ್ ಗ್ಲೋ ನನ್ನ ಸ್ಕಿನ್ನಿಗೆ ಸಿಗ್ತಿದೆ ಅಂದರೆ ತುಂಬ ನ್ಯಾಚುರಲ್ ಗ್ಲೋ ನನಗೆ ಪಡ್ಕೋತಿದ್ದೀನಿ. ಈ ಕ್ರೀಮ್ ಹಾಕಿದ್ಮೇಲೆ ತುಂಬ ವೈಬ್ರೆಂಟಾಗಿ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸ್ತೀವಿ ಕೂಡ. ಸೊ ಇದು ನಾನು ಎವ್ರಿ ಡೇ ಬಳಸ್ತೀನಿ ಟ್ವೈಸ್. ಸೊ ಬನ್ನಿ ಅಪ್ಲೈ ಮಾಡಿ ತೋರಿಸ್ತೀನಿ. ಗ್ಲೋ ಕಾಣಿಸ್ತಿದೆ. ಸ್ವಲ್ಪ ಐಲೈನರನ್ನು ಇಟ್ಕೊಳ್ತಾ ಇವಾಗ ನನ್ನ ನ್ಯಾಚುರಲ್ ಬ್ಯೂಟಿ ರೆಡಿ ಆಯಿತು ನೋಡಿ. ಸೊ ಇವಾಗ ಜಸ್ಟ್ ಸ್ವಲ್ಪ ಫ್ರೇಗ್ನೆನ್ಸ್ಗೋಸ್ಕರ
ಸ್ವಲ್ಪ ಪರ್ಫ್ಯೂಮ್ನ ಹಾಕ್ಕೊಂಡು ನಾನು ಈ ಫ್ರೆಶ್ ಅಪ್ ಎಲ್ಲ ಮುಗಿಸ್ತಿದ್ದೀನಿ. ಬನ್ನಿ ಕೋಮ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೀಟಾಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ಸೊ ಇವತ್ತಿನ ಈವ್ನಿಂಗೆಲ್ಲ ಎಂಜಾಯ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಲಾಂಗ್ ಲೆಂತಿ ವೀಡಿಯೋ ಆಗಿದೆ. ನೈಟ್ವರೆಗೂ ಡ್ಯೂರೇಷನ್ ಮಾಡಿದ್ರೆ ನೋಡೋಕ್ಕೆ ಸ್ವಲ್ಪ ಬೋರ್ ಆಗುತ್ತೆ ಮತ್ತು ಸ್ವಲ್ಪ ಲೆಂತಿ ಸಹ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ನ್ಯೂ ಫಾಲೋವರ್ಸರಿಗೆ ಇದು ಹೊಸ್ತು ಅನಿಸ್ಬೋದು. ಸೊ ಯಾರ್ಯಾರು ಹೊಸಬ್ರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್, ಲೈಕ್, ಫಾಲೋ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.